ಬೂಂದಿ ನೋಡಿ ಸ್ನಾನ ಮಾಡಿ ಹೆಂಗಾಗ ಬೂಂದಿ ಬೂಂದಿ ನೋಡ್ರಿ ಎಷ್ಟ್ ಕ್ಯೂಟ್ ಆಗ ಎಷ್ಟ್ ಕ್ಯೂಟ್ ಬೂಂದಿ ನೋಡಿ ಬೂಂದಿ ಬೂಂದಿ ನಿಮ್ಮ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಹಂಗೆ ಅದು. ನಾ ಏನ್ ಹೇಳ್ಬೇಕಂತಿದ್ದೆ ಅಕ್ಕ ಮರಿತಿದ್ದಂಗ ಆಗ್ತದೆ. ಇವೆಲ್ಲ ಡಿವೈಸ್ಗಳು ಇಟ್ಕೊಂಡ್ ಕೂತೀನಿ ಅಂದ್ರೆ ಇನ್ನೇನ್ ಹೇಳ್ತೀನಿ ನಾನು, ಇಲ್ಲಿ ಬಿಟ್ಟು ಇನ್ನೇನ್ ಹೇಳೋದಿಲ್ಲ. ಆಮೇಲೆ ಕೆಲವೊಂದ್ ಮೊದ್ಲೇ ವಿಡಿಯೋ ಅಟ್ಯಾಚ್ ಮಾಡೇನಿ ನಾನು. ಕಾಸ್ಮೆಟಿಕ್ ನಾವ್ ಏನ್ ತಗೊಂಡ್ವಿ ಏನ್ ಬಿಟ್ವಿ ಅವ್ ಎದಕ್ಕೂ ಯೂಸ್ ಆಗ್ಲಿಲ್ಲ, ಅದಕ್ಕ ಮೈಕ್ ತಂದಿನಕ್ಕೆ ಜೋರ್ ಆಡ್ಸೋದ್ ನಾವ್ ಕೇಳ್ಸಲ್ಲ ಕ್ಯಾಮ್ರಾದಾಗ ಅಂತ. ಅವೆಲ್ಲ ಇವ್ರಿಗ್ ಕೊಟ್ಟೇನಿ ಈಗ. ಅದನ್ನ ಲಾಸ್ಟ್ ವಿಡಿಯೋದ ಸ್ವಲ್ಪ ಹೇಳಿವಿ, ಬಟ್ ಅಲ್ಲಿ ಬೆಳಗಾಂ ಕ್ಲಬ್ನಾಗ ಇದ್ವಿ, ಹಂಗ ಮಾತಾಡಕ್ ಆಗ್ಲಿಲ್ಲ ಜಾಸ್ತಿ ನನಗ ಅಂತೇಳಿ ಈಗ ಇವ್ರಿಬ್ಬರಿಗೂ ಮಾತಾಡ್ಸಿಸ್ತೀನಿ. ಬಟ್ ನನ್ ಪರ್ಸನಲ್ ಒಪಿನಿಯನ್ ಕೊಡ್ಬೇಕಂದ್ರ, ಇದು ಹೈವೇ ಮೊದ್ಲೇ ನಾ ತಗೊಂಡಿದ್ನಂತಂದ್ರ ಇಷ್ಟೊತ್ತಿಗೆ ನಂದು ಅಂದ್ರೆ ನಾವ್ ಬರೀ ಏನ್ ಮಾಡ್ತಿದ್ವಿ, ಇಲ್ಲಿ ಡಿಸ್ಟೆನ್ಸ್ ಮಾಡೋದು, ಮ್ಯಾಗಿ ಇಲ್ಲಿ ತಗೊಂಡ್ ಇದ್ ಮಾಡ್ತಿದ್ದೆ. ಇದನ್ ನನಗ್ ನೀಡ್ ಯಾಕ ಅಂತ ನನಗ್ ಗೊತ್ತಾಗಿದ್ದಿಲ್ಲ ಅವಾಗ. ಅದ್ ನನಗ್ ಅಷ್ಟ ಏನೋ 50% 60% ಆಗತೈತಿ, ಇನ್ನ ನಂದ್ ಆಗತ್ತಿಲ್ಲ ಅಂತ ಅನ್ಸ್ತ. ಅಂದ್ರೆ ಯಾಕಂದ್ರೆ ಈಗ ನಾನ್ ಡೆವಲಪ್ ಆಗಿ ಒಂದ್ 5-6 ಇಯರ್ಸ್ ಆಗೈತ್. ನಾ ಹೇಳ್ದಂಗ ಹಾರ್ಮೋನಲ್ ಚೇಂಜ್ ಅಂದ್ರೆ ಓವರ್ ನೈಟ್ ಆಗೋದು, ಶಿಫ್ಟ್ ಆಗಕ್ ಆಗಲ್ಲ. ಹಂಗ ಒಬ್ಬರ ಹತ್ರ ಸ್ಕಿನ್ನಿಗೆ ಹೋಗೋದು, ಇನ್ನೊಬ್ಬ ಜನ ಡಾಕ್ಟರ್ ಹತ್ರ ಹೋಗೋದು, ಇನ್ನೊಂದ್ ಇದು ಇಲಿನ ಯೂಸ್ ಮಾಡ್ದೆ, ಇನ್ನೊಂದ್ ಮತ್ತೆ ಹೋಮಿಯೋಪತಿ ಹೋಗಿ ಮತ್ತೊಂದ್ ಹೊರಗೆ ಇಲಿಂಗ್ ಮಾಡ್ಸು. ಅವ್ ಎಷ್ಟ್ ಇದಾಗಿತ್ತು ಅಂತಂದ್ರೆ ಅದು ಎಲ್ಲ ಕೂಡಿ ನಮ್ದು ಲಿವರ್ ನಮ್ ಸಿಟ್ಟು ಅದೆಲ್ಲ ಸ್ಟಾರ್ಟ್ ಆಗಿ ಅದು ಬೇರೆನ ಯಾರಿಗೂ ಅದ್ ಆಗ್ತಿದ್ದಿಲ್ಲ ಸಾಲ್ವ್ ಮಾಡಕ್. ಯಾಕಂದ್ರೆ ಮನುಷ್ಯ ಎಷ್ಟೇ ಆದ್ರೂ ಕೂಡ ಮಾಡಕ್ ಆಗಲ್ಲ, ಮಷಿನ್ ಮಾಡ್ದಂಗೆ. ಹೇಳ್ತೀನಿ ನೋಡ್ರಿ, ನಾನು ಒಪ್ಪನ್ ಇದ್ದು ನನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಟೆಸ್ಟ್ ಮನಿ ಬೇಕಾದಷ್ಟು ಹಾಕಿವ್ ನಾವು, ಬಟ್ ಪರ್ಸನಲ್ ಆಗಿ ಯಾರು ಹೇಳೋದಿಲ್ಲ. ಬಟ್ ನಾನ್ ಪರ್ಸನಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ನಮ್ದು ಹೇಳ್ಬೇಕು ಮೊದಲು, ಇನ್ನೊಬ್ಬರದ್ದು ಆಮೇಲೆ ಕೇಳ್ಬೇಕಾಗ್ತದೆ. ಅವ್ರದ ಇನ್ನ ಏನ ಅಷ್ಟು ಕಾಂಪ್ಲಿಕೇಶನ್ ಇಲ್ಲ ಅವ್ರ ಹೆಲ್ತ್, ಸುಮ್ನೆ ನಾರ್ಮಲ್ ಅಷ್ಟೇ ಇತ್ತು, ಅವ್ರು ಸರಿ ಹೋಯ್ತು. ನಮ್ದೊಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಬಾಳ ಹೆಲ್ತ್ ಅಂದ್ರೆ ಮತ್ತೆ ಎಮೋಷನ್ ಅವು ಇವೆಲ್ಲ ಕೂಡಿದಿರ್ತಾವ. ಒಂದೊಂದೊಂದ್ ಸ್ಟೇಜ್ ವೈಸಿಗೆ ಎಮೋಷನ್ ಚೇಂಜ್ ಆಗ್ತಿರ್ತಾವ. ಒಂದ್ಸಲ ಓದಿನ ಬಗ್ಗೆ ಇರ್ತೈತಿ, ಇನ್ನೊಂದ್ಸಲ ಪೆಟ್ಸ್ ಬಗ್ಗೆ, ಇನ್ನೊಂದ್ಸಲ ಪರ್ಸನಲ್ ಏನೋ ಒಂದ್ ಎಮೋಷನ್ ಇದ್ದೇ ಇರ್ತೈತಿ. ಅದು ಈ ಹಾರ್ಮೋನಲ್ ಇದ್ದವ್ರಿಗೆ ಜಲ್ದಿ ಎಫೆಕ್ಟ್ ಆಗಿ ಅದ್ ಬೇರೆ ಬೇರೆ ಹೇರ್ ಲಾಸ್ ಆಗ್ಬೋದು, ಆಕ್ನೆ ಆಗ್ಬೋದು, ವೇಟ್ ಇರ್ಬೋದು, ಮೂಡ್ ಸ್ವಿಂಗ್ ಇರ್ಬೋದು, ಸ್ಲೀಪ್ ಡಿಸಾರ್ಡರ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ರಿಲೇಶನ್ಶಿಪ್ ಇನ್ನ ನಾರ್ಮಲ್ ಫ್ರೆಂಡ್ಶಿಪ್ ಆಯ್ತು, ಬೇರೆಯವ್ರ ಎಲ್ಲಾನು ಒಂಥರ ಎಲ್ಲಾ ಏರುಪೇರನಾಗ ಆಗ್ತಿರ್ತಾವ. ಅವ ಬರೀ ಹಾರ್ಮೋನ್ ಇದ್ದವ್ರಿಗೆ ಅಷ್ಟೇ ಗೊತ್ತಿದ್ದು, ಎಲ್ಲಾರ್ಗು ಅರ್ಥ ಆಗಲ್ಲ ಇದು. ಅದ್ರದ್ ಮೇಜರ್ ಪಾರ್ಟ್ ಆಫ್ ದಿ ಲೈಫ್ ಅದು ಪ್ಲೇ ಮಾಡೋದು. ಡಾಕ್ಟರ್ ಟ್ರೀಟ್ ಮಾಡಕ್ ಆಗಲ್ಲ ಇದನ್ನ. ನಂಗ್ ಬೇಕಾದ್ರೆ ಡಾಕ್ಟರ್ ಯಾರಾದ್ರೂ ಬಂದ್ ಕೇಳಿ, ನಂಗೇನ್ ಪ್ರಾಬ್ಲಮ್ ಇಲ್ಲ ಅಕ್ಕ, ನಂಗೆ ಗೊತ್ತಾಯ್ತು ಆಗಿಲ್ಲ ಅವ್ರ ಕೈಲಿ ಅಂತ. ಅಂದ್ರೆ ಅವ್ರನ್ನ ಬ್ಲೇಮ್ ಮಾಡಲ್ಲ, ಅವ್ರ ಮನುಷ್ಯನಲ್ಲ ಎಷ್ಟಾದ್ರು. ಅದಕ್ಕೆ ಟೈಮ್ ವೇವರ್ ಅಂತ ಹೇಳಿ ತೆಗೆದು ಆಮೇಲೆ ಅದರದ್ದೇ ಫಾರ್ಮುಲಾ ಫ್ರೀಕ್ವೆನ್ಸಿ ತಂದ್ ನಮ್ ಇಲಿ ಒಳಗ್ ಹಾಕ್ಯಾರ. ಅವಾಗೆಲ್ಲ ಟ್ರೀಟ್ ಆಗಿ ಹೋಗ್ಯಾವ ಅವು. ಬಾಳ ಜನ ಕ್ಯಾನ್ಸರ್ ಆಗೈತೆ ಅಂದ್ಮೇಲೆ ಇದು ಥೈರಾಯ್ಡ್ ಅವು ಇವು ಯಾಕಾಗಲ್ಲ, ಅವಕ್ಕ ಮೆಡಿಕಲ್ ಫೀಲ್ಡ್ ನಾಗ ಅವಕ್ಕ ಕ್ಯೂರ್ ಇಲ್ಲ. ಅದಂತೂ 100% ಮ್ಯಾನೇಜಬಲ್ ಅಂತಾರ ಅಷ್ಟೇ ಅವ್ರು. ಇದು ನಾವ್ ಕ್ಯೂರ್ ಯೂಸ್ ಮಾಡತ್ತಿಲ್ಲ, ಬಟ್ ಕ್ಯೂರ್ ಆಗೈತೆ. ಔಟ್ ಕಂಟ್ರಿನಾಗೆಲ್ಲ ಕ್ಯೂರ್ ಅಂತ ವರ್ಡ್ ಯೂಸ್ ಮಾಡ್ಯಾರ, ಇಂಡಿಯಾನ ಮಾಡಕ್ ಆಗವಲ್ದು ಅಷ್ಟೇ. ಬಟ್ ನಾನ್ ಯೂಸ್ ಮಾಡ್ತಿದ್ದೀನಿ ನೋಡ್ರಿ, ಕ್ಯೂರ್ ಆಗ್ತಾ ಇತ್ತು. ಆಮೇಲೆ ಸ್ಕಿನ್ ಎಲ್ಲ ಬ್ಲಾಕಿಶ್ ಆಗಿತ್ತು, ಕಲರೇ ಹೋಗಿತ್ತು. ಮೊದಲೆಲ್ಲ ಫೇರ್ ಇರ್ತಿದ್ವಿ, ಯಾಕನೆ ಮತ್ತೆ ನಾರ್ಮಲ್ ಕೂಡ ಈಗ ನಮ್ ಕೈ ಕಾಲೆಲ್ಲ ಬ್ಲಾಕಿಶ್ ಒಂಥರ ಎಲ್ಲಾನು. ಆಮೇಲೆ ಹೇರ್ ಲಾಸ್ ಆಗೋದಾಯ್ತು, ಪ್ರತಿಯೊಂದು ಏಜಿಂಗಿಗೆ ಹೋಗತ್ತಿತ್ತು ಅದು ಲಾಸ್ಟಿಗೆ. ಇವ್ ಬಿಕಾಸ್ ಆಫ್ ದಿ ಹಾರ್ಮೋನ್ಸ್, ಹಾರ್ಟ್ ಲಿವರ್ ಏಜಿಂಗಿಗೆ ಹೋಗತ್ತಿತ್ತು ಲಾಸ್ಟಿಗೆ ಅದು. ಅದೆಲ್ಲ ಬರೀ 1 ಮಂತ್ 2 ಮಂತ್ಸ್ ನಾಗ ಇಷ್ಟು ಕ್ಯೂರ್ ಆಗಿ ವಿತೌಟ್ ಫೀಲ್ ಇದ್ದೀನಿ ನಾನೀಗ. ನಿಮ್ ಮುಂದಿಗೆ ನಾವ್ 3 ಮಂತ್ಸ್ ಮಾತಾಡ್ಬೇಕಂತಂದ್ರು ಕೂಡ ಹೈವೇ ಬಂದ್ 1 ಮಂತ್ ಆಯ್ತು, ಉಳಿದಿದ್ ನಾವೆಲ್ಲ ಯೂಸ್ ಮಾಡಿ 3 ಮಂತ್ಸ್ ವಿತೌಟ್ ಫೀಲ್ ಇದ್ದೀನಿ ನಾನು. ವಿತೌಟ್ ಥೈರಾಯ್ಡ್ ಫೀಲ್ ನಾರ್ಮಲ್ ಆಗಿದ್ದೀನಿ, ಏನ್ ಪ್ರಾಬ್ಲಮ್ ಇಲ್ಲ. ಆಮೇಲೆ ನಂದು ಹೆಲ್ತ್ ಮ್ಯಾನೇಜ್ ಆಗೈತಿ, ಅದರಿಂದ ಆಮೇಲೆ ಟೈಮಿಗೆ ಏನು ಆಗ್ಬೇಕಿತ್ತೆಲ್ಲ ನಾರ್ಮಲ್ ಆಗಿ, ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲಾನು ಆಗೈತಿ. ಅದ್ ಹೆಂಗಾಯ್ತ ನೀವೇ ವಿಚಾರ ಮಾಡ್ರಿ, ಇದ್ರ ಮುಂದ್ ದುಡ್ಡಿಗೆ ಲೆಕ್ಕ ಬರಲ್ಲ. ಇಷ್ಟೆಲ್ಲಾನು ನಾವು ಇನ್ವೆಸ್ಟ್ ಮಾಡಿವ ನಮಗ ಅನ್ಸತ್ತಿಲ್ಲ. ಸೊ ನಮಗಂತೂ ಬಾಳ್ ಚಲೋ ಅನ್ಸತ್ತೆ, ಅದಕ್ಕೆ ನಾವೆಲ್ಲರಿಗೂನು ಹೇಳ್ತಿದೀವಿ, ಮುಂದೆ ಹೇಳ್ತೀವಿ, ನಾವೇನ್ ನಿಲ್ಸಂಗಿಲ್ಲ ಹೇಳೋದಂತೂ. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರ ಅವ್ರಿಗೆ ಗೊತ್ತಿಲ್ಲ. ಇದ್ರಾಗ ನೀರ್ ಕುಡಿತೀನಿ, ಸ್ಕಿನ್ ಹಾರ್ಮೋನಿ ನೀರ್ ಕುಡಿತೀನಿ ಇದ್ರಾಗ. ಈಗ ಕುಡಿಯತ್ತೀನಿ, ಮೊದ್ಲು ಕುಡಿಯೋದು ಬಿಟ್ಬಿಡ್ತಿದ್ವಿ, ಈಗ 4-5 ಸಲ ಕುಡಿತೀನಿ. ಬೆಳಿಗ್ಗೆ ಎನರ್ಜಿ ವಾಟರ್ ಕುಡಿತೇವೆ, ಆಮೇಲೆ ನ್ಯೂಟ್ರಿಷನ್ ವಾಟರ್ ಕುಡಿತೇವೆ, ಅದಕ್ಕೆ 12 ಗಂಟೆ ಆದ್ರೆ ಏನು ಹೊಟ್ಟೆ ಹಸಿವು ಆಗಿಲ್ಲ. ಆಮೇಲೆ ಸ್ಕಿನ್ ಕುಡಿತೀನಿ, ಫಿಟ್ನೆಸ್ ಕುಡಿತೀನಿ, ನೈಟ್ ಸೆಲ್ ಹಾರ್ಮೋನಿ ಕುಡಿತೀನಿ, ಮತ್ತೆ ಆಮೇಲೆ ಸ್ಲೀಪ್ ಕುಡಿತೀವಿ, ಮತ್ತೆ ಒಂದೊಂದ್ಸಲ ಡಿಟಾಕ್ಸ್ ಕುಡಿತೀವಿ, ಒಂದೊಂದ್ಸಲ ಮೊನ್ನೆ ಅನ್ಪ್ಲೆಸೆಂಟ್ ಸೆನ್ಸೇಷನ್ ಅಂತ ಒಂದ್ ಕುಡ್ದೆ. ನಾನು ಇಷ್ಟ ದಿನ ಕುಡ್ದಿದ್ದಿಲ್ಲ, ಅದು ಕುಡಿದ್ರೆ ಆಮೇಲೆ ಓವರಿ ಹಾರ್ಮೋನಿ ಅಂತ ಯೂಸ್ ಮಾಡಿದೆ ಇದನ್ನ. ಆಮೇಲೆ ಅದರಿಂದನೂ ಸ್ವಲ್ಪ ಡೇಟ್ ಎಲ್ಲ ಪೋಸ್ಟ್ಪೋನ್ ಆಗಿ ಜಲ್ದಿ ಬರ್ತೈತಿ.
ಹಂಗ ನಾವ್ ಮ್ಯಾನೇಜ್ ಮಾಡೋದು ಮಟ್ ಮಾಡ್ತೀವಿ ಇದ್ರಿಂದ. ಆಮೇಲೆ ಮ್ಯಾನೇಜಬಲ್ ಅಂತಲ್ಲ, ರಿಸಲ್ಟ್ ಬಾಳ್ ಚಲೋ ಐತಿ. 1-2 ಮಂತ್ಸ್ನಾಗ ಇಷ್ಟ್ ರಿಸಲ್ಟ್ ಕೊಟ್ಟೈತ್ ಅಂದ್ರ ನನ್ ಪರ್ಸನಲ್ ಆಗಿ ಇದು ವಾಚ್ ಇಂದ ಹೈವೇವ್ ಮತ್ ಇವೆರಡಂತೂ ಮನ್ಯಾಗ ನಮ್ಗೆಲ್ಲಾ ಬಾಳ್ ರಿಸಲ್ಟ್ ಕೊಟ್ಟಾವ. ನನಗ್ ಈ ಹೀಲಿ ಅಂದ್ರೆ ಹೀಲಿ ಯೂಸ್ ಮಾಡ್ತಾ ಮಾಡ್ತಾ ಈಗಂತೂ ನಮ್ಗೇನಂತ ಮೇಜರ್ ಇದಿಲ್ಲ, ಅಂದ್ರೆ ಪ್ರಾಬ್ಲಮ್ ಇಲ್ಲ. ಈಗ ಇಲ್ಲೊಂದ್ ಸ್ವಲ್ಪ ಕಾಲ್ ಹಿಡಿಯೋದು, ಮತ್ತೆ ಒಂದ್ ಸ್ವಲ್ಪ ಹಿಂದೆ ಬ್ಯಾಕ್ ಪೇನ್ ಆಯ್ತು, ಮತ್ತೆ ನೆನ್ನೆ ಒಂದ್ ಸ್ವಲ್ಪ ಹೊಟ್ಟೆ ಹಿಡ್ದಂಗ, ಅದಕ್ಕೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಸುಮ್ನೆ ಗುಳಿಗೆನ ತಗೊಂಡಂಗೆ ಡಾಕ್ಟರ್ ಹತ್ರ ಹೋಗ್ದಂಗೆ ಇದೇನೈತಲ್ಲ ಹೀಲಿನ ಚಾರ್ಜ್ ಮಾಡಿರ್ತೀವಿ, ಇದಕ್ಕೆ ಪ್ರೋಗ್ರಾಮ್ ಅದು ಸೆಟ್ ಮಾಡ್ಕೊಂಡು ಇಲ್ಲಿ ಒಂದ್ ಸ್ವಲ್ಪ ಇಲ್ಲಿ ಈ ಭಾಗದಾಗ ಹೊಟ್ಟೆ ಮೇಲೆ ಇಟ್ಕೊಂಡು ಅದೆಷ್ಟು ಹೊತ್ತಿರುತ್ತೆ ಅಷ್ಟು ಪ್ರೋಗ್ರಾಮ್ ನಡೆಸಿವಿ ಅಂದ್ರೆ ಎಲ್ಲ 90% ಕಡಿಮೆ ಆಗೋಗ್ಬಿಡ್ತದೆ. ಪ್ಲಸ್ ಸ್ಲೀಪ್ನು ಇರ್ತದೆ, ಇದರಲ್ಲಿ ಸ್ಲೀಪ್ ಹಾಕಿರ್ತಾಳೆ ರಾತ್ರಿಗೆ, ಬೆಳಿಗ್ಗೆ ಸ್ವಲ್ಪ ಬೇಗ ಎಚ್ಚರಾಗ. ಹಿಂಗಾಗಿ ಮ್ಯಾಗಿಲಿ ಎಲ್ಲದಕ್ಕೂ ಜಾಸ್ತಿ ಯೂಸ್ಫುಲ್. ನೀರು ಆಯ್ತು, ನ್ಯೂಟ್ರಿಷನ್ ಇದಕ್ಕಾಯ್ತು, ಮತ್ತೆ ಎನರ್ಜಿ ಆಯ್ತು, ಮನೆಗಿಂದ ಅಟ್ಮಾಸ್ಫಿಯರ್ ಆಯ್ತು, ಎಲ್ಲ ಕ್ಲಿಯರ್ ಮಾಡಿ. ಇವಾಗ ಜಾಸ್ತಿ ಪೇನ್ ಇದ್ರೆ ಇದನ್ನ ಡೈರೆಕ್ಟ್ ಆಗಿ ಇಟ್ಕೊಳ್ಳೋಂಥ ಫೆಸಿಲಿಟಿನೂ ಐತೆ. ಉಮಾಗ ಅಷ್ಟು ರಾತ್ರಿ ಎಲ್ಲ ತಲೆನೋವು, ಅಲ್ಲಿಂದ ಎಲ್ಲ ಹೋಗಿ ಬಂದ್ಮೇಲೆ ತಲೆನೋವು, ಸ್ಲೀಪ್ ಇಲ್ಲ ಅಂತಿದ್ಲು. ಅದು 1 ಅವರ್ ಹಚ್ಕೊಂಡು 1 ಅವರ್ ಎಲ್ಲ ಪ್ರೋಗ್ರಾಮ್ ರನ್ ಮಾಡಿದ ತಕ್ಷಣ ಫುಲ್ ತಲೆನೋವು ಹೋಯ್ತಂತೆ, ರಾತ್ರಿನೂ ಫುಲ್ ಸ್ಲೀಪ್ ಬಂದದೆ. ಇವನ್ ನೀರನ್ನು ಕುಡಿತೀವಿ, ಇದ್ರದ್ದು ಎನರ್ಜಿ ಪ್ಲಸ್ ಸ್ಲೀಪು ಮತ್ತೆ ನ್ಯೂಟ್ರಿಷನ್ನು ಡಿಟಾಕ್ಸ್ ಎಲ್ಲ ಇದು ಇದೆ ಇದರಲ್ಲಿ ಫೆಸಿಲಿಟಿ. ಸೊ ಹಿಂಗಾಗಿ ಏನಿಲ್ಲ, ಸಣ್ಣ ಪುಟ್ಟ ಇದಕ್ಕೆಲ್ಲ ಮತ್ತೆ ಗುಳಿಗೆ ಅಂತೂ ತಗೊಳಂಗಿಲ್ಲ, ಇದು ಮ್ಯಾನೇಜ್ ಮಾಡುತ್ತೆ. ಸಣ್ಣ ಪುಟ್ಟ ಅನ್ನೋದಕ್ಕಿಂತ ಜಾಸ್ತಿ ಪೇನು ಅದು ಇಟ್ಕೊಂಡ್ಮೇಲೆ 1 ವಾರ, ಒಂದು 8-10 ದಿನದವರೆಗೂ ಏನು ಜಾಸ್ತಿ ಪೇನೇ ಬರೋಲ್ಲ. ಹಂಗೆ ಮತ್ತೆ ಸ್ವಲ್ಪ ಸ್ವಲ್ಪ ಇರ್ತಾವ ಮೈನರು, ಅವಾಗ ಒಮ್ಮೆ ಒಂದು ಎಲ್ಲ ಇಟ್ಕೊಂಡಿವಂದ್ರೆ ಆಲ್ಮೋಸ್ಟ್ ಎಲ್ಲಾನು ಕ್ಲಿಯರ್ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮ್ಯಾಗಿಲಿ ಥ್ಯಾಂಕ್ ಯು ಮ್ಯಾಗಿಲಿ. ಅಪ್ಪುಶನ ನಿನ್ಗೇನ್ ಬೇಕು? ಏನದ ನೋಡ್ರಿ ಅವ್ರ್ ಮುಖ ಹೆಂಗ್ ಇದಾಗೈತೆ ಅಂತ. ಮುಖ ಏನಿಲ್ಲ, ಅದು ಯಾಕೆ? ಮುಖಾನು ಯಾಕೆ ಮೊದ್ಲೇ ಟ್ಯಾನ್ ಇರ್ತಿತ್ತು, ಈಗ ಹೇಳೋದಿಲ್ಲ ನೋಡಿ. ಅಲ್ಲಲ್ಲ. ನಾವು ಇಲ್ಲಿ ಹಂಗ್ ನೋಡ್ರಿ ಇಲ್ಲಿ ಪ್ರೋಗ್ರಾಮ್ ನಾವು ಅಷ್ಟ ಯೂಸ್ ಅಂದ್ರೆ 50% ಯೂಸ್ ಮಾಡಿದ್ವಿ ನಾವು. ಇನ್ನೂ ಯೂಸ್ ಮಾಡ್ಬೇಕು, ಇನ್ನೂ ಯೂಸ್ ಮಾಡ್ರೆ ಅದರಲ್ಲಿ ನಮ್ದು ಅವ್ರ ತೆಗೆದು ಕೂಡಲೇ ಯಾವ ಪರ್ಸೆಂಟ್ ಅದಕ್ಕೆ ಯೂಸ್ ಮಾಡ್ಬೇಕು ಅನ್ನೋದು ಗುರ್ತಾಗ್ಬಿಡುತ್ತೆ. ಅದು ಗುರ್ತಾದ ಬಳಿಕ ಅದ್ರ ಪ್ರಕಾರ ನಾವು ಪ್ರೋಗ್ರಾಮಿಂಗ್ ಮಾಡ್ಬೇಕಾಯ್ತು. ಈಗ ನಮಗೇನು ಹೆಲ್ತ್ ಕಂಡೀಷನ್ ನೋಡ್ಬೇಕ ಅಷ್ಟ ಹಿಂಗಾಗಿ ಅದ್ರದ್ದೇನು ಅಷ್ಟು ಯಾವ ಇಫೆಕ್ಟ್ ಇಲ್ಲ. ನಾವು ಅಂತ ಒಂದ್ ವರ್ಷದ ಯಾವ ಗುಳಿಗೆ ಅನ್ನೋದೇನು ತೊಗೊಂಡಿಲ್ಲ, ಯಾವ್ದು ಗುಳಿಗೆ BP ಶುಗರ್ ಅವು ಯಾವ ಇಲ್ಲ, ನಮಗೆ ಇಲ್ಲೂ ತಗೊಂಡು ಇಲ್ಲ. ಮತ್ತೆ ಇದು ಯಾವ್ದ ಪ್ರೋಗ್ರಾಮ್ ಬಂದ್ರೆ ಇನ್ನು ಯಾವಾಗಾರ ಒಂದು ಪ್ರೋಗ್ರಾಮ್ ನಾವು ಅದಕ್ಕೆ 2 ತೊಗೊಂಡ್ಬಿಟ್ಟಿದ್ವಿ, ಪ್ರೋಗ್ರಾಮ್ ಬೇಡ ಅಂತ ಹೇಳಿ. ಡೈರೆಕ್ಟ್ ಹಾಕಿ ಕಾಯಿಲ್ ಕೊಟ್ಟೆ ನಾನು, ಈಗ 1-2 ದಿನ ಮತ್ತೆ ಕೊಟ್ಟಿಲ್ಲ, ಏನೋ ಮಾಡ್ಕೊಂಡ್ ಕೊಡ್ತಾರೆ. ಇಂತಾವ್ ಇದನ್ನ ಹಾಕೊಂಡ್ ಬಿಟ್ರು ಅಂತ ಇವ್ರನ್ನ ಇದ್ರಾಗನು ಇಟ್ಕೊಂಡ್ ಕೊಡ್ಬೋದು, ಅವ್ರ ಅದ್ರಾಗ ಮ್ಯಾಗಿಲಿ ಇಟ್ಕೊಂಡ್ ಕೊಡ್ತಾರೆ. ಯಾವ ಎಟ್ ಎ ಟೈಮ್ 2 ಮಂದಿ ಯೂಸ್ ಮಾಡ್ಬೋದು. ಇದ್ರಲ್ಲಿ ಏನೈತೆ ಎಲ್ಲರಿಗೂ ಏನ್ ಪ್ರಾಬ್ಲಮ್ ಅಂದ್ರೆ, ಇದು ಇಷ್ಟೆಲ್ಲ ಪ್ರೋಗ್ರಾಮ್ ಹೆಂಗ್ ಮಾಡ್ಕೋಬೇಕು, ಅಷ್ಟು ಪ್ರೋಗ್ರಾಮ್ ಇಷ್ಟು ಪ್ರೋಗ್ರಾಮ್ ಅಂತೇನಿಲ್ಲ. ದಿವಸದಲ್ಲಿ ನಮಗೆ ಟೈಮ್ ಸಿಕ್ಕಾಗ ಅದು ಇವಾಗ ಮಾಡ್ಬೇಕಂತೇನೇ ಇಲ್ಲ. ಅಟ್ಲೀಸ್ಟ್ ಈವ್ನಿಂಗ್ ಬಂದ ಕೂಡಲೇ ಆರಾಮಿದ್ದ ಆ ಟೈಮಿಗೆ ಯೂಸ್ ಮಾಡ್ಬೋದು, ಅಥವಾ ಮಾರ್ನಿಂಗ್ ಜಲ್ದಿ ಎದ್ರೆ ಮಾಡ್ಬೋದು, ಅಥವಾ ಮಧ್ಯಾಹ್ನ ಮಾಡ್ಬೋದು. ಈಗ ಎಲ್ಲರಿಗೂ ಏನಾಗುತ್ತೆ, ಇಷ್ಟೆಲ್ಲ ಪ್ರೋಗ್ರಾಮ್ ಇದೆ, ಇರೋದು ನಮ್ಗೆ 2-3 ಪ್ರೋಗ್ರಾಮ್ ಮಾಡ್ಕೋಬೇಕು. ಆಮೇಲೆ ಏನಾಗುತ್ತೆ, ನಿಮ್ಗೆ ಯಾವ್ಯಾವ್ದ್ರ ಪ್ರಾಬ್ಲಮ್ ಬಂದಂಗ ಅಂದ್ರೆ ಸಾಯಂಕಾಲ ಮನಗೋ ಟೈಮ್ ಸ್ಲೀಪ್ ಪ್ರಾಬ್ಲಮ್ ಇತ್ತು, ಅಥವಾ ನಿಮ್ ಮೈಗ್ರೇನ್ ಪ್ರಾಬ್ಲಮ್ ಆಗಿತ್ತು, ಅಥವಾ ನಿಮ್ದು ಸ್ಟಮಕ್ ಏನಾದ್ರು ಪ್ರಾಬ್ಲಮ್ ಆಯ್ತು, ಎಲ್ಲರಿಗೂ ಬೆನ್ನು ನೋವು, ಕಾಲು ನೋವು, ಹೊಟ್ಟೆ ನೋವು, ಕಾಲು ನೋವು ಎಲ್ಲರಿಗೂ ಇದ್ದಿರುತ್ತೆ, ನೋವು ಎಲ್ಲ ಇರ್ತವೆ. ಆ ಪ್ರೋಗ್ರಾಮ್ಸ್ ನಿಮ್ ಟೈಮ್ ಯಾವಾಗ ಸಿಕ್ಕಾಗ ಟೈಮ್ಲಿ ಮಾಡ್ಕೊಂಡಿದ್ರ ಏನಾಗಂಗಿಲ್ಲ. ಮತ್ತೆ ಒಮ್ಮೆ ಮಾಡ್ಕೊಂಡಿದ್ರ ಮತ್ತೆ 8-10 ದಿವಸದಾಗ ಯಾವ ಬರಂಗಿಲ್ಲ. ಅದ್ರ ಒಮ್ಮೆ ಟ್ಯಾಬ್ಲೆಟ್ ಅಂತೂ ಏನೂ ಇರಲ್ಲ, ಬರೀ ನೀರೇ ನಿಮ್ಗೆ ಅದು ಔಷಧ. ನೀರಿದ್ದು ಕುಡಿದ್ರೆ ಆಯ್ತು. ಮತ್ತೆ ಇದಕ್ಕೆ ಯಾವ್ದು ಅದೇ ಥೈರಾಯ್ಡ್ ಎಲ್ಲದಕ್ಕೂ ಬೇಕು, ಎಲ್ಲ ಎವ್ರಿಥಿಂಗ್ ಇಸ್ ಯೂಸ್ ಅಂದ್ರೆ ಫ್ರೀಕ್ವೆನ್ಸಿ ಮೇಲೆ ಆಗತ್ತೆ. ಅದ್ರಾಗ ಏನ್ ಜಾದು ಇಲ್ಲ. ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಮೇಲೆ ಇದೆ. ಇದು ಟೈಮ್ ವೇವರ್ ಮಿಷಿನ್ ಇತ್ತು, ಅದ್ರ ಮೇಲೆ ಫ್ರೀಕ್ವೆನ್ಸಿ ಇದಾಗಿ ಮತ್ತೆ ಇದ್ರಾಗ ಇವನು ನಮ್ದೆಲ್ಲ ನಾವು ಎಲ್ಲ ನಮ್ಮದು ಅಲ್ಲೇ ಇಂಡಿಯಾದಾಗಂತೂ ನಮ್ಗೆ ಗುರ್ತೈತೆ ಆಲ್ರೆಡಿ. ಇದು ಏನಂತಾರಲ್ಲ ಅದಕ್ಕೆ, ದೈವಿ ಭಕ್ತಿಗಳು ಅವರೆಲ್ಲ ಮೊದ್ಲಿಂದೆಲ್ಲ ನಾವು ದೇವ್ರಿಗೆ ಆ ಕಡೆ ಹೋಗ್ತೀವಿ, ಅದೇ ಕಡಿಮೆ ಆಗತ್ತೆ ಅಂತ ಹೇಳ್ತಾರಲ್ಲ. ಇಲ್ಲ ಇದ್ರಲ್ಲಿ ನಮ್ಮ ಮ್ಯಾಗಿಲಿ ಒಳಗೂ ಸ್ಪಿರಿಚುವಲ್ ಇದೆ. ಸ್ಪಿರಿಚುವಲ್ ಯಾರು ನಂಬತಾರಲ್ಲ, ಯಾರು ರೇಖಿ ಮಾಡೋರಾಗ್ಲಿ, ಅಥವಾ ಯಾರು ಸ್ಪಿರಿಚುವಲ್ ದೇವ್ರ ನಂಬತಾರಲ್ಲ, ಟ್ರೆಡಿಷನ್ ದೇವ್ರು ಯಾರು ನಂಬತಾರಲ್ಲ, ಮೆಡಿಟೇಷನ್, ವಾಕಿಂಗ್, ಯೋಗ,
ಯೋಗ, ಮೆಡಿಟೇಷನು, ವಾಕಿಂಗು, ಮತ್ತ ರೇಖಿ, ಹೀಲಿಂಗು ಯಾರ್ಯಾರು ಅವ್ರು ಮಾಡ್ತಾರಲ್ಲ ಅದ್ರ ನೆಕ್ಸ್ಟ್ ಸ್ಟೇಜ್ ಇದು. ಅವ್ರು ಮಾಡೋರ್ ಏನಂತಾರ ಆಗಿನ ಪುರದಾಗ ಮಾಡ್ತಾರ ಆಗತ್ತೆ, ಆದ್ರೆ ಇದೇನೈತೆ ಅದು ನೆಕ್ಸ್ಟ್ ಸ್ಟೇಜ್. ಅವ್ರು ಯಾರು ಮಾಡ್ತಾರಲ್ಲ ಅವ್ರು ಅಕಸ್ಮಾತ್ ಇದನ್ನ ಎಲ್ಲಾದ್ರೂ ನೋಡಿ ಇದ್ರ ಒಳಗಿನ ಫಂಕ್ಷನ್ಸ್ ನೋಡ್ಬಿಟ್ರಂದ್ರ ಅವ್ರು ಬಿಡುದೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಏನಾಗೋದು, ನಾವು ಹೀಲಿಂಗ್ ಮಾಡ್ಕೊಳತ್ತೀವಿ, ನಾವು ಆರಾಮಿದೀವಿ ಅಂತ ತಿಳ್ಕೊತಾರ. ಬಟ್ ಅದು ಒಬ್ರು ಮಾಡ್ಕೋಬಹುದು. ಇದೇನು ಹೀಲಿಂಗ್ ಒಂದ್ ಪರಿಸರ 5 ಮಂದಿ ಮಾಡ್ಬೋದು. ನಾನು ಹೀಲಿಂಗ್ ನಾ ಮಾಡ್ಬೋದು, ಅಥವಾ ಈ ಹೀಲಿಂಗ್ ಈ ಮಷೀನ್ ಪರ್ಸನಲ್ ಪ್ರೆಸನ್ ಮಾಡ್ಲಿಕ್ಕೆ ಮತ್ತೆ ಬೇರೆಯವ್ರು ಮಾಡ್ಬೇಕಾದ್ರೆ ಅವ್ರ ಹೆಚ್ಚು ಪವರ್ ಯೂಸ್ ಮಾಡ್ಕೋಬೇಕು. ಫಸ್ಟ್ ಅದನ್ನೆಲ್ಲ ಮಾಡಿ ಅವ್ರಿಗೆ ಮತ್ತೆ ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ಇದ್ರಾಗ ಹಂಗೇನಿಲ್ಲ. ಸೊ ಇನ್ನ ಬಾಳ ಜನ ನಮ್ಮಲ್ಲಿ ಏನಂದ್ರೆ ಯೋಗ ಮಾಡಿದವರು, ಮತ್ತೆ ಮೆಡಿಟೇಷನ್ ಮಾಡಿದವರು, ಸ್ಪಿರಿಚುಲಿಟಿ ಇದ್ದವ್ರೆ, ಅವ್ರು ಮತ್ತೆ ರೇಖೆ ಮಾಡಿದವ್ರು ಅವರೇ ಮ್ಯಾಕ್ಸಿಮಮ್ ಇದ್ರಲ್ಲಿ. ಯಾಕಂದ್ರೆ ಅವ್ರಿಗೆ ಗುರ್ತಾಯ್ತು ನಮ್ಗಿಂತ ಇದ್ರಲ್ಲಿ ಹೆಚ್ಚು ಇದಿದೆಪ್ಪ, ಪ್ರೋಗ್ರಾಮ್ಸ್ ಇದೆ, ಮತ್ತೆ ಯಾವ ಪ್ರೋಗ್ರಾಮ್ ಬೇಕು ಆ ಪ್ರೋಗ್ರಾಮ್ ಮಾಡ್ಬೋದು. ನಮ್ಗೆ ನಮ್ಮ ಹೆಡ್ ಅದ್ರ ಆಲ್ರೆಡಿ ತೋರಿಸ್ಬಿಡ್ತಾನಪ್ಪ ನಿಮಗೆ. ನೀವೇನು ಮಾಡೋದು ನೆಸೆಸರಿ ಇಲ್ಲ. ನಿಮ್ಗೆ ಏನ್ ಬೇಕಾಗಿದೆ ಅನ್ನೋದು ಆರಾಮ್ ಮಷಿನ್ ತಾನ ತೋರಿಸ್ಬಿಡುತ್ತೆ. ಇವತ್ತಿನ ನಿಮ್ಗೇನು ಹೌದಾ ಓನಾಗೆ ತೋರಿಸ್ಬಿಡುತ್ತೆ. ಅದು ತೋರಿಸಿದ್ರೆ ಫೋನೇ ಇದ್ರೆ ಆಯ್ತು. ಅದು ಮಷೀನಲ್ಲೇ ಬ್ಲೂಟೂತ್ ಕನೆಕ್ಷನ್ ಇರುತ್ತೆ. ಬ್ಲೂಟೂತ್ ಅಲ್ಲಿ ನಿಮ್ದು ಅವರ ಒಮ್ಮೆ ರೆಡಿ ಆಗಿಬಿಟ್ಟಿದೆ. ಓನ್ಲಿ ಒನ್ ಟೈಮ್ ಅಷ್ಟೇ ನಿಮ್ಗೆ ಫೋಟೋ ಬೇಕಾದ್ರೆ ಫೋಟೋ ಅವರ ತೆಗೆದ್ಬಿಟ್ರಂದ್ರೆ ನೀವು ಜಗತ್ತಿನಲ್ಲಿ ಎಲ್ಲೇ ಹೋಗ್ರಿ ಎಲ್ಲಿ ಬೇಕನ್ನೋದ್ರೆ ವೈಬ್ರೇಷನ್ ಕ್ಯಾಪ್ಚರ್ ಆಗಿರ್ತೈತೆ ಅಲ್ಲಿ ಮೊಬೈಲ್ ಅಲ್ಲಿ. ಅದ್ರಲ್ಲಿ ನಿಮ್ದೆಲ್ಲ ಬಂದ್ಬಿಡ್ತವ್ರೆ. ಒಮ್ಮೆ ಮಾಡಿಬಿಟ್ರೆ ಮುಗಿದೋದು. ಎಲ್ಲಿ ಥ್ರೂಔಟ್ ಇಂಡಿಯಾದಾಗ ಎಲ್ಲಿ ಬೇಕಾದ್ರೆ ಹೋಗೋದು. ಇಲ್ಲಿಂದ ನಿತ್ಯ ನಿಮ್ಮ ಮನ್ಯಾಗ ಯಾರು ಇದ್ದಾರೆ ಒಬ್ರು ಇದ್ರು ನಿಮ್ದು ಅಲ್ಲಿ ಪ್ರೋಗ್ರಾಮ್ ಮಾಡ್ಬೋದು. ನೀವೆಲ್ಲ ಆರಾಮ್ ಹೋಗೋದು. ಅದ್ರಲ್ಲಿ ಫೆಸಿಲಿಟಿ ಬಹಳ ಇದೆ. ಇದು ಸ್ಕೈ ಇಸ್ ಲಿಮಿಟ್ ಅಂತ ಹೇಳ್ತಾರ. ನೆಕ್ಸ್ಟ್ ಇದ್ರಾಗ ಅವ್ರ ಅಂತಾರ, ನಾವು ಲಾಸ್ಟ್ ಟೈಮ್ ವೈಸ್ ಪ್ರೆಸಿಡೆಂಟ್ ಇದ್ರ ಅವ್ರಂತೂ ವಿ ಆರ್ ಬೆಟರ್ ದೆನ್ ಡಾಕ್ಟರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಡಾಕ್ಟರ್ ಇದೆ ಏಷ್ಯಾದ ಟಾಪ್ ಲೀಡರ್ ಅವರು. ನಾವು ಹೇಳಿದೆ ಲಾಸ್ಟ್ ಟೈಮ್, ನಮ್ಮೆಲ್ಲರೂ ಬಹಳ ಜನ ನಮ್ಮ ಇಂಡಿಯನ್ಸ್ ಅಥವಾ ಹಿಂದೂಗಳು, ಆಮೇಲೆ ಆಮೇಲೆ ನಮ್ಮನೆಗೆ ವಿಸಿಟ್ ಎಸ್ ಟಾಪ್ 5 ಅದನ್ನ ನಮ್ಮಲ್ಲಿ ಅದೇ ಶಿವಯೋಗಿ ಸರ್ ಅಲ್ಲ. ಅವ್ರು ನಾಷ್ಟ ಮಾಡ್ತಿದಾರೆ, ಅವ್ರು ಅಲ್ಲಿತಾರ ಹೇಳ್ತಾರ. ಮದನ್ ಬಾವಿ ಸರ್ ಅವರು, ಶಿವಯೋಗಿ ಮದನ್ ಬಾವಿ ಸರ್ ವೈಸ್ ಪ್ರೆಸಿಡೆಂಟ್ ಇಲ್ಲಿ ಇದರಲ್ಲಿ ವರ್ಲ್ಡ್ ಅಲ್ಲಿ. ಅವರು ನಮ್ಮಲ್ಲಿ ಬಂದು ಈಗ ನಾಳೆ 15 days ಆಗೋಯ್ತು. ಅದಾದ್ಮೇಲೆ ಅವ್ರಿಗೊಂದು ಏಷ್ಯಾದಲ್ಲಿ ನಂಬರ್ 5 ಒಂದು ಸ್ಥಾನ ಬಂದಿದೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತದೆ. ನಮ್ಮ ಅಂತವ್ರು ನಮ್ಮ ಮನೆಗೆ ಬಂದು ನಮ್ಗೆ ವಿಸಿಟ್ ಮಾಡಿ ನಮಗೆ ಅವ್ರಿಗೆ ಗೊತ್ತಿರೋ ನಾಲೆಡ್ಜನ್ನ, ಇದೇನಿಲ್ಲ ಬರೀ ನಾಲೆಡ್ಜ್ ತೊಗೊತಾ ಹೋಗ್ಬೇಕು. ನಾವು ಯಾವಾಗ ಹೆಚ್ಚು ತೊಗೊತೀವಲ್ಲ ಅವಾಗ ನಮಗೆ ಒಂದು ಕ್ಯೂರಿಯಾಸಿಟಿ ಬರ್ತದೆ. ಆಮೇಲೆ ನಾವು ಯೂಸ್ ಮಾಡಲೇಬೇಕಾಗ್ತದೆ. ಯಾಕಂದರೆ ನಾವು ಇದೇ ಥರ ಹೇಳ್ತಿರ್ತೀವಿ ಅಂತಂತೂ ಗ್ಯಾರಂಟಿ ಇಲ್ಲ. ನೆಕ್ಸ್ಟ್ ಜನ್ರೇಷನ್ಗಂತೂ ಅಲ್ಟಿಮೇಟ್ ಇದೆ, ನೆಕ್ಸ್ಟ್ ಲೆವೆಲ್ಗಿದೆ. ಅದಕ್ಕೆ ಈ ಯಂಗ್ ಜನ್ರೇಷನ್ ಅವರು ತುಂಬ ಇದನ್ನು ಯೋಚನೆ ಮಾಡಿ ಈಗಲಿಂದ ಇದನ್ನು ಒಂದು ಅಳವಡಿಸ್ಕೊಳ್ಬೇಕು. ಮತ್ತು ಅದಕ್ಕೆ ಸರ್ ಬಂದು ನಮಗೆಲ್ಲ ಅವ್ರ ಹತ್ರ ನಾ ಇನ್ನೂ ಹೋಗಿ ಇನ್ನೂ ಕೇಳಬೇಕನ್ನೋ ಒಂದು ಅಂತ ವ್ಯಕ್ತಿತ್ವ, ಅಂತ ವೈಬ್ರೇಷನ್ ಇದೆ ಅವ್ರ ಹತ್ರ. ಯಾಕಂದ್ರೆ ಅವ್ರು ಏಷ್ಯಾ ಟಾಪ್ ಲೀಡರ್ ಆಗಿ ರೆಕಗ್ನೈಸ್ ಆಗ್ಯಾರ ಅಂತೇಳಿ ನಮಗೂ ಬಹಳ ಖುಷಿ ಆಯ್ತು. ಪೋಸ್ಟರ್ ಅಂತ ಹೇಳಿದ್ಮೇಲೆ ಅವ್ರು ಈಗ ಇದ್ರಲ್ಲಿ ಬಂದು ಎಷ್ಟು ಮಾಹಿತಿ ಕೊಡ್ತಾರೆ ಅಂದ್ರೆ ನಮ್ಗೆ ಇನ್ನೂ 1 hour ತುಂಬಾ ಬೇಗ ಆಗ್ಬಿಡ್ತದ ಅನ್ಸುತ್ತೆ. ಅವ್ರು ಹೇಳ್ತಾ ಇದ್ರೆ ನಾವು ಎಲ್ಲ ಇನ್ಮೇಲೆ ಎಲ್ಲೇ ಅವ್ರದ್ದು ಸೆಷನ್ ಆದ್ರೆ ಇವ್ರು ಅಲ್ಲೇ ಆ ಪಾಯಿಂಟ್ ಹೇಳತ್ತಿದ್ರಿ. ಏನೋ ಆಯ್ತಲ್ಲ, ಅವ್ರ ಅಂಡರ್ ಸರ್ಜನ್ಸ್ ಇದಾರಂತ ಅವರು ತುಂಬಾ ಎಷ್ಟು ಕಾನ್ಫಿಡೆಂಟ್ ಆಗಿ ಯಾರಿಗೂ ಅದ್ರಲ್ಲಿ ಭಯಪಡಂತದೇನಿಲ್ಲ. ಸರ್ಜನ್ ಅಂದ್ರೆ ಅವ್ರ ದೇವ್ರು ಇರ್ಬೋದು, ಡಾಕ್ಟರ್ ಇಸ್ ಎ ಗಾಡ್. ಒಂದು ಸರ್ಜನ್ ದೇವ್ರೇ ಬಿಡಿ, ಯಾಕಂದ್ರೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಮಾಡ್ತಾರ ಅವ್ರು ಕೂಡ ಇದಕ್ಕೆ ಇದರಲ್ಲಿ ಅವ್ರಿಗೇನ್ ಬೇಕೋ ಅದನ್ನ ಯೂಸ್ ಮಾಡ್ಕೊಂಡು ಅವ್ರದ್ದು ಹೆಲ್ತನ್ನ ತುಂಬಾ ಅಂದ್ರೆ ಇನ್ನೂ ಮಜಬೂತ್ ಅಂದ್ರೆ ಅವರು ಪ್ರೊಟೆಕ್ಟಿವ್ ಹಾಕೊಂಡು ಆಮೇಲೆ ಈ ಪೇಷಂಟ್ಸಿಗೆ ಅದನ್ನ ಅವರು ನೆಕ್ಸ್ಟ್ ಅವ್ರಿಗೇನು ಬೇಕು ಅದು ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅವರು. ಅದು ಅಷ್ಟು ಕಾನ್ಫಿಡೆಂಟ್ ಆಗಿ, ಮತ್ತು ಅದರಲ್ಲೇನಿಲ್ಲ ಡಾಕ್ಟ್ರು ಮಾಡಬಾರ್ದಂತ ಎಲ್ಲೂ ರೂಲ್ಸ್ ಇಲ್ಲ. ಯಾಕಂದ್ರೆ ಎಲ್ಲರೂ ಮನುಷ್ಯನೇ ಸ್ಟಾರ್ಟಿಂಗ್. ಆಮೇಲೆ ಎಲ್ರಿಗೂ ಪ್ರಾಬ್ಲಮ್ ಇರ್ತವೆ, ಅವ್ರಿಗೂ ಹೆಲ್ತ್ ಇಶ್ಯೂಸ್ ಇರ್ತದೆ. ಡಾಕ್ಟರ್ ಅಂದ ತಕ್ಷಣ ಹೆಲ್ತ್ ಇಶ್ಯೂ ಇರಲ್ಲ ಅನ್ನೋದಿಲ್ಲ. ಈ ಥರ ಎಲ್ಲ ಹೇಳಿದ್ರು. ಆಮೇಲೆ ಜಾಸ್ತಿ ಅವ್ರು ಏನೋ ಒಂದು ಒಳ್ಳೆ ಅಂದರೆ ಏನು ಭಾಳ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಒಂದನ್ನು ಎಷ್ಟು ನೀಟಾಗಿ ಈ ವರ್ಡ್ ಈ ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ಒಂದೊಂದು ಮೈನ್ಯೂಟ್ ಆಗಿನೂ ಹೇಳ್ತಾರೆ. ಹೀಗಾಗಿ ನೆಕ್ಸ್ಟ್ ಎಲ್ಲೇ ಇನ್ಮೇಲೆ ಸ್ವಲ್ಪ ಸೆಷನ್ಸ್ ಇದ್ರೆ ನಾವು ಹೋಗಿ ಅಟೆಂಡ್ ಮಾಡ್ಬೇಕು. ಇನ್ನೂ ಅಟೆಂಡ್ ಮಾಡ್ಬೇಕಂತ ನನಗೇನೋ ಅನ್ನಿಸ್ತಾ ಇದೆ. ಸೊ ಆಮೇಲೆ ಈಗೆಲ್ಲ ಅವ್ರದ್ದು ಹೆಸರು ಬಂದಿದೆಲ್ಲ, ಅದಕ್ಕೆ ಸರ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ನೀವು ಹೀಗೆ ನಮಗೆ ಸಪೋರ್ಟಿವ್ ಆಗಿರ್ರಿ.
ಇನ್ನೂ ಬರ್ತಾ ನೋಡಿ ಇಲ್ಲಿ ಕಣ್ಣು ಕಾಣಂಗ್ ಕೊಡ್ತಿದ್ದೆ ಅಷ್ಟ್ ಮಾತಾಡ್ತಾರೆ. ಸಪೋರ್ಟೇ ಆಗಿರಿ, ನಮ್ಗೆ ಇನ್ನೂ ಬಂದು ನಮ್ಗೆ ಇನ್ನೂ ಮಾಹಿತಿ ನೀಡ್ರಿ ಅಂತ ಕೇಳ್ಕೊಂತೀವಿ. ನಮ್ಮಲ್ಲಿ ವಿಕಾಸ್ ಸಿಂಗ್ ಬಂದರು, ಅವರು ವಿಕಾಸ್ ಸಿಂಗ್ ಭೇಟಿಯಾಗಿದ್ವಿ, ಅವರು ಟಾಪ್ನಾಗ ಹೋದ್ರು. ಸರ್ ಬಂದ್ರು, ಅವರು ಲೀನಾ ಬಂದ್ರು, ಅವ್ರು ನಮಗೆ ಯಾರು ಭೇಟಿಯಾಗಿದ್ರಲ್ಲ, ನಮ್ಮ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಎಲ್ಲರೂ ನಮ್ಗೆ ಯಾರು ಭೇಟಿಯಾಗಿದ್ರಲ್ಲ, ಅವ್ರ ಎನರ್ಜಿ ನಮ್ಮ ಎನರ್ಜಿ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗಿ ಅವ್ರು ಟಾಪ್ ಹೋಗ್ತಾರ ಹೊರತು ಡೌನ್ ಯಾರು ಆಗಿ ನಮ್ಮ ಜೋಡಿ ಕೂತಿದ್ದಾರೆ. ಸೊ ಇವ್ರ ಜೊತೆ ನಾವಂತ ಹೇಳಕ್ ಹೋಗ್ಬೇಡ್ರಿ, ಮತ್ತೆ ಇವ್ರ ಜೊತೆ ಇವ್ರಿಗೆ ಒಂದ್ ಸ್ವಲ್ಪ ಅಂದ್ರೆ ಅದೇ ಗುರುಗಳ್ದು ಅದ ಐತ ಅವ್ರಿಗೆ ಕಲೆಕ್ಷನ್ ಅಷ್ಟೇ. ನಮ್ದು ಆಶೀರ್ವಾದ ಇದೆ, ನಮ್ಮ ಆಶೀರ್ವಾದ ಅವ್ರಿಗೂ ಕೊಡ್ತೀವಿ, ಎಲ್ಲರೂ ಕೊಡ್ತೀವಿ ನಾವು. ಸೊ ಮತ್ತೆ ಈಗ ನಾವು ಒಂದೇ ಸಿಂಪಲ್ ಅಂದ್ರೆ ಇಲ್ಲಿ ಒಳಗೆ ಎಲ್ಲರೂ ಮನೆಯೊಳಗೆ ಎಜುಕೇಶನ್ ಸಂಬಂಧ ನೀವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ವಿ, ಮೆಡಿಕಲ್ ಮತ್ತೆ MBBS. ಈ ಇಲ್ಲಿ ಒಳಗೆ ಅದೇ ಎಜುಕೇಶನ್ ಪ್ರೋಗ್ರಾಮಿಂಗ್ ಇದೆ. ಆದ್ರೆ ಬರೀ ಮಗ ಮಗಳಿಗೆ ಮಾಡಕ್ಕಾಗ್ತದೆ. ನಿಮ್ಮ ಹೆಲ್ತ್ ಬಗ್ಗೆ ಜಾಸ್ತಿ, ನಿಮ್ಮ ಹೆಲ್ತ್ ಇನ್ನೊಬ್ರ ಕೈಗೆ ಕೊಟ್ಬಿಡ್ತೀರಿ. ಡಾಕ್ಟರ್ ಇದಾರ್ ಬಿಡು ನೋಡ್ಕೊಂತಾರೆ, ನಮಗೆ ದುಡ್ಡು ಇರ್ಬೋದು, ಎಲ್ಲ ಆರಾಮಿಲ್ದಾಗ ಹೋಗ್ತಾರೆ ಡಾಕ್ಟರ್ ಕಡೆ, ಆರಾಮ್ ಇದ್ದಾಗೆ ಮಾಡಾದ್ಮೇಲಲ್ಲ ಮಕ್ಕಳಿಗೆ ಓದಿಸ್ಲಿ. ಓದಿ ಅದೇ ಮೇನ್ ಅಂದ್ರೆ ಮೇನ್ ಇದ್ರೆ ಕೋಚಿಂಗ್ ಅಂತ ಇದೆ. ಇದ್ರಲ್ಲಿ ಕೋಚಿಂಗ್ ಅನಾಲಿಸಿಸ್ ಒಂದು ಕೋಚಿಂಗ್ ಹಾಕ್ಬಿಟ್ಟಂದ್ರೆ ಅವರು ಟಾಪ್ ಎಲ್ಲರೂ ಒಂದ್ 5 ಜನ ಮಾಡ್ಕೊ, ಅಟ್ಲೀಸ್ಟ್ ಒಂದ್ ಸಿಂಪಲ್ ಫ್ಯಾಮಿಲಿ 5 ಜನ ಇರ್ತಾರೆ, ಅವ್ರಿಗೆಲ್ಲ ಯೂಸ್ ಆಗ್ತದಂದ್ರೆ ಯೋಚನೆ ಮಾಡಿ. ನಾವ್ ಹಂಗೆ ಅನ್ಕೊಂಡಿದ್ವಿ, 2 ಡಿವೈಸ್ ಹಾಕ್ಬಿಡ ಅಂತೇಳಿ. ಆದ್ರೆ ನಾನ್ ಪರ್ಸನಲ್ ಆಗತ್ತಿಲ್ಪ ಅಂತ ನಾನ್ ತಗೊಂಡೆ. ಹಂಗ ಆಗ್ತದ ಅದು, ಫಸ್ಟ್ ಬ್ಯಾಡ ಅನಿಸತ್, ಆಮೇಲೆ ಮತ್ತೆ 3-4 ಬೇಕನ್ಸ್ತಾವ. ಯಾವ್ದೇ ಆಗಲಿ, ಜಸ್ಟ್ ನಮ್ಗೆ ಯಾವ್ದೇ ಒಂದು ನಾವು ಯಾವಾಗ ಒಂದು ಹೋಟೆಲ್ದಾಗ ಹೋದ್ ಕೂಡ ಫಸ್ಟ್ ಚಾ ಕುಡಿತೀವಿ, ಚಾ ಚಲೋ ಆದ ಕೂಡಲೇ ನೆಕ್ಸ್ಟ್ ನಾಷ್ಟ ಆದ ಕೂಡ ಊಟ. ಹೆಂಗಂದ್ರೆ ಇದೇ ತರ ಇಲ್ಲಿ ಒಳಗೆ ನಾವು ಒಮ್ಮೆ ಯಾರೋ ತಗೊಂಡು ಎಂಟ್ರಿ ಆಗಿ ಯೂಸ್ ಮಾಡ್ತಿರಲ್ಲ, ಅವ್ರು ಮಾತ್ರ ಮತ್ತೆ ಬೇಡ ಅಂತ ಅನ್ನೋದೇ ಇಲ್ಲ. ಅದಕ್ಕೆ ನಾನು ಹೇಳೋದು, ನಿಮ್ಮ ಹೆಲ್ತಿಗೆ ಎಲ್ಲಕ್ಕಿಂತ ಏನು ಮನೆಯೊಳಗೆ ನೀವು ಹೆಲ್ದಿ ಇದ್ರೆ ಆಟೋಮೆಟಿಕ್ಲಿ ನೀವು ಎಂಜಾಯ್ ಮಾಡ್ಬೋದು. ಹೆಲ್ದಿನ ಎಂಜಾಯ್ ಮಾಡಿದ್ರೆ ಏನು ಮಾಡೋದು, ರೊಕ್ಕ ರೂಪಾಯಿ ತೊಗೊಂಡು ಏನು ಮಾಡೋದು. ಹೆಲ್ತ್ ಇಸ್ ಎ ವೆಲ್ತ್. ನೀವು ಹೆಲ್ತ್ ಒಳ್ಳೆ ಇದ್ರೆ ವೆಲ್ತ್ ಆಟೋಮೆಟಿಕ್ ಇದ್ದಂಗೆ, ಅದರ್ವೈಸ್ ನೋ ಯೂಸ್. ಅದೇ ಥರ ನೀವು ಎಜುಕೇಷನ್ ಹುಡುಗರು ಕೊಡ್ಬೇಕಾದ್ರೂ ಭೀ ಇದರಲ್ಲಿ ಅದು ಇದೆ. ಅದು ಮುಂದೆ ಹೋಗಿ ನೀವು 50 ಲಕ್ಷ 1 ಕೋಟಿ ಕೊಡೋದು ಈಗ ಖರ್ಚು ಮಾಡಿದ್ರೆ ಮುಂದಿನ ಅದು ಅವ್ರೂ ಆರಾಮಾಗ್ತಾರೆ, ಅವರು ನಮಗೂ ಹೇಳಿದ್ರು ನೀವು ಡಾಕ್ಟರ್ ಆಗೋದು ಐತೆ ಜಾತಕ ನಂಗಂತ ಅದಾಗ್ಲಿಲ್ಲ. ಆದ್ರೆ ಇದಾಗೇನಿ ಇವಾಗ ನಾನು ಇವರೇ ಅದಕ್ಕೆ ನಾವು ಡಾಕ್ಟರ್ ಅಲ್ಲಿ ಡಾಕ್ಟರ್ ಅವರ ಬರೀ ಮೆಡಿಸನ್ ಓದ್ತಿದ್ರ, ಮೈಂಡ್ ಬಾಡಿ ಸೋಲ್ ಎಲ್ಲ ಓದಂಗ ಆಯ್ತು. ಮೆಡಿಸನ್ ಅಷ್ಟೇ ಓದೋದು, ಹೀಲಿಂಗ್ ಎಲ್ಲ ತಿಳ್ಕೊಂಡೇನಲ್ಲ ಅದು ಹೆಚ್ಚು. ಬಹಳ ಜನಗೂ ಹೆಲ್ಪ್ ಮಾಡಬಹುದು, ಇದನ್ನ ಮಾಡ್ಬೋದು. ಆದ್ರೆ ಎಲ್ಲಾರು ಏನೋ ಯಂಗ್ಸ್ಟರ್ ಏನ್ ಮಾಡ್ತಾರೆ ಬಿಡ ಅಂತ ಹಂಗಿರಲ್ಲ. ಏನಿಲ್ಲ, ಯಂಗ್ಸ್ಟರೇ ಮಾಡ್ಬೇಕು. ನೆಕ್ಸ್ಟ್ ಈಗ ಬೇರೆದಕ್ಕೆಲ್ಲ ಯಂಗ್ಸ್ಟರ್ಸ್ ಬರ್ಬೇಕು, ಮುಂದೆ ಬರ್ಬೇಕು. ಯಂಗ್ಸ್ಟರ್ಸ್ ಬಂದ್ರೆ ಈಗೇನು ನಮ್ಗೆ 60 ವರ್ಷದಲ್ಲಿ ಹೋಗಿ ಈಗೇನು ಹೋಗಿ ಯೋಗ ಮಾಡಕ್ಕಾಗ್ತತ್ತ, ಅಥವಾ ನಾವು ಹೋಗಿ ಏನಾದ್ರು ಪ್ರವಚನ ಕೇಳಿ ಏನು ಉಪಯೋಗ? ಯಂಗ್ಸ್ಟರ್ಸ್ ಇದನ್ನ ಒಂದು ನಾಲೆಡ್ಜ್ ತಗೊಂಡಾರಂದ್ರೆ ಅವ್ರು ಯಾವತ್ತಾದ್ರೂ ಒಂದಿನ ಅದನ್ನ ಯೂಸ್ ಮಾಡ್ಕೊಂತಾರ ಅವ್ರ ಮೈಂಡಲ್ಲಿದ್ರೆ. ಯಂಗ್ಸ್ಟರ್ಸೇ ಮುಂದೆ ಬರ್ಬೇಕು. ಈಗ ಮತ್ತೇನು ಇಲ್ಲೆಲ್ಲ ಕಂಪನಿನಾಗ ನಮ್ಮನ್ನ ತಗೊಂತಾರ ಅಲ್ಲ, ಯಾವ್ದೇ ಆಗ್ಲಿ ವರ್ಕ್, ಇದಕ್ಕೂ ಏನ್ ಕಮ್ಮಿ ವರ್ಕ್ ಇಲ್ಲ, ದಿನ ಎಲ್ಲ ವರ್ಕ್ ಇರ್ತದೆ, ಬಟ್ಟೆ ವರ್ಕ್ ಇರ್ತದೆ. ಯಾಕಂದ್ರೆ ಟೈಮೇ ಇರಲ್ಲ, ಅದನ್ನೆಲ್ಲ ಚಾರ್ಜಿಗೆ ಹಾಕ್ಬೇಕು, ಮತ್ತೆ ನೋಡ್ತಿರ್ಬೇಕು. ಇವ್ರಿಗೆ ಯಾವ್ದು ಪ್ರೋಗ್ರಾಮ್ ಕೊಟ್ಟೆ, ಅವ್ರಿಗೆ ಯಾವ್ದು ಕೊಟ್ಟೆ, ಡಾಗಿಗೆ ಯಾವ್ದು ಕೊಟ್ಟೆ, ನಾನ್ ಯಾವ್ದು ತಗೊಂಡೆ, ಬಾಜು ಈಗ ಅವ್ರು ಯಾವ್ದು ತಗೊಂಡ್ರು. ಫುಲ್ ಡೇ ಕಂಪ್ಯೂಟರ್ನಾಗ ಕುಂತು ಅಲ್ಲಿ ಅವ್ರಿಗೆ ಬೇರೆಯವ್ರಿಗೆ ಕಂಪನಿಗೆ ವರ್ಕ್ ಮಾಡ್ತೀರಿ, ಅದರಿಂದನೂ ಸ್ಟ್ರೈನ್ ಆಗುತ್ತೆ. ಅದ್ರದ್ದು ಒಂದು ಒಳ್ಳೆ ಪ್ರೋಗ್ರಾಮ್ ಇದೆ ಅಂತ ಹೇಳ್ತಾರೆ. ಸೊ ಕಂಪ್ಯೂಟರ್ ಯಾರ್ಯಾರು ಯೂಸ್ ಮಾಡ್ತಾರೆ, IT-BT ಅವರಂತೂ ಯಾರು ಬಿಡ್ತಾ ಇಲ್ಲ. ಇದನ್ನ ನೋಡಿದ್ರೆ ಅದ್ ಯಾವ ಪ್ರೋಗ್ರಾಮು, ಫ್ರೆಂಡ್ಲಿ ಫ್ಲೋರ್ ಅದೊಂದಿದೆ. ಹಿಂಗಾಗಿ ಯಂಗ್ಸ್ಟರ್ಸ್ ಮುಂದೆ ಬರ್ಬೇಕು. ಯಂಗ್ಸ್ಟರ್ ಏನೋ ಹೇಳ್ತಾರೆ ಬಿಡು ಅಂತಲ್ಲ, ಅವ್ರು ತಿಳ್ಕೊಂಡು ಎಲೆಕ್ಟ್ರೋ ಸೆನ್ಸಿಟಿವಿಟಿ ಒಂದು ಡಿಫೆನ್ಸ್ ತಪ್ಪಿರ್ಬೋದು, ಸಣ್ಣ ಪುಟ್ಟ ತಪ್ಪಿರ್ತಾವೆ, ಆದ್ರೆ ಎನ್ಕರೇಜ್ ಮಾಡ್ಬೇಕು ನಾವು ಅನ್ನೋದು ನಂದೊಂದು ಅನಿಸಿಕೆ. ಅದೇ ಫೀಲ್ಡಲ್ಲಿ ಇದ್ರು. ಅದ್ರಲ್ಲಿ ಇದೇನಿದೆಲ್ಲ ಮನೆಗೆ ಒಂದು ಫ್ಯಾಮಿಲಿಗೆ ಒಳ್ಳೇದು ಆಗುತ್ತೆ ಅಂದಾಗ, ಈವನ್ ಲೇಡೀಸ್ ಕೂಡ ಸುಮ್ಮನೆ ನೀವು ನೋಡ್ತೀರಿ, ರೀಲ್ಸು ನೋಡ್ತೀರಿ, TV ನೋಡ್ತೀರಿ, ಎಲ್ಲ ನೋಡ್ರಿ. ಆದರೆ ಇದನ್ನ ಬಂದಮೇಲೆ ಏನಾಗುತ್ತೆ, ನಮ್ಗೆ ಹೆಲ್ತ್ ಬಗ್ಗೆ ಜಾಸ್ತಿ ಇದು ಬಂದಾಗ ಇದು ನಮಗೆ ಯೂಸ್ ಆಗ್ತಾ ಇದೆ. ಅದನ್ನ ನೋಡಿದ್ರೆ ಹೆಲ್ತ್ ಕೆಡ್ತದೆ. ಏನೋ ಒಂದು ಸುಮ್ಮನೆ ಒಂದು ಔಟರ್ ಏನೋ ಒಂದು ತಿಳ್ಕೊಂತೀವಿ. ಇದು ನಮ್ದೆಲ್ಲ ಇನ್ನರ್ ಸೋಲ್ನ ಕ್ಲೀನ್ ಮಾಡಿ ನಾವು ಇನ್ನೂ ತಿಳ್ಕೊಬೇಕು ಅನ್ನೋದು. ಆಮೇಲೆ ಲೇಡೀಸ್ ಫ್ರೀ ಆಗಿರ್ತೀವಿ, ಎಲ್ಲರಿಗೂ ನಾವು ಮಕ್ಕಳಿಗೆ ಹಸ್ಬೆಂಡು ವರ್ಕಿಂಗ್ ಹೋಗ್ತಿರ್ತಾರೆ, ನೀವೇ ಇನಿಷಿಯೇಟಿವ್ ತಗೊಂಡು ಮಾಡ್ರಿ ಅಂತ. ಇದರಲ್ಲಿ ಲೇಡೀಸ್ ಮೇನ್ 80% ಯೂಸ್ ಅವರ ಅದಾರ. ಒಂದು ಎರಡನೇದು ಏನೈತಿ, ಡಾಕ್ಟರ್ಸ್ ಝೂಮ್ ಮೀಟಿಂಗ್ ನಲ್ಲಿ ಕೂಡ್ತೀವಲ್ಲ, ಅದ್ರಲ್ಲಿ ಎಷ್ಟು ಏನಿಲ್ಲ ಅಂದ್ರೆ ಒಂದು 10 ಜನ ಲೇಡೀಸ್. ಡಾಕ್ಟರ್ಸ್ ವಿಚ್ ಡಿಸೀಸ್ cannot be recognized, that will be recognized by this healing device. That is one of the greatness in this. ಅದೇ ಭಾಳ ಇಂಪಾರ್ಟೆಂಟ್. ಇದು ಎಲ್ಲರೂ ಗೊತ್ತಿಲ್ಲ, ಯಾವ್ದು ರಿಕಗ್ನೈಸ್ ಆಗೋದಿಲ್ಲ, ಅದು ಮೈನ್ಯೂಟ್ ಆಗಿ ರಿಕಗ್ನೈಸ್ ಮಾಡುತ್ತೆ. ಆಮೇಲೆ ಅವ್ರಿಗೆ ಅಲ್ಲೇ ರಿಕಗ್ನೈಸ್ ಅದು ಡಾಕ್ಟರ್ಸ್ ಮಾಡ್ತಾ ಇರೋದ ಅವ್ರ ಪರ್ಸೆಂಟೇಜ್ ಸಣ್ಣ ಇದೆ, ಏನಾಗಿಲ್ಲ. ನಾವು ಹೆಂಗೆ ನಮ್ಮ ಜನರಲ್ ಟೆಂಡೆನ್ಸಿ ನಮ್ಗೆ ಆರಾಮಿಲ್ಲ, ಆರಾಮೈತೆ ಅಂತ ಹೇಳ್ಬಿಡ್ತೀವಿ. ಅದ್ರ ಒಳಗಿಂದ ಅದು ಈಗ ಆಲ್ರೆಡಿ ಇಲ್ಲಿ
ಯಾವಾಗ ನಿಮಗೆ ಮೈನ್ಯೂಟ್ದಾಗ ಇನ್ನೂ ಮುಂದೆ ಬರೋದು ಈಗ ತೋರಿಸಿರ್ತದೆ ಅದರಲ್ಲಿ 30% ನಿಮ್ಗೆ ತೋರಿಸಿದ್ದಾರೆ. 30% ಐತೆ ಅಂದ್ರೆ ಇನ್ನು ಮುಂದೆ ಬರ್ತೈತಪ್ಪ. 60-70 ಐತಂದ್ರೆ ನೀವು ಆಲ್ರೆಡಿ ಮುಂದೆ ಬಂದಿದೆ. ಬರ್ತದೆ. ಆಮೇಲೆ ಹಿಂದೆದು ಪ್ರಾಬ್ಲಮ್ ಆಗಿದ್ದನ್ನು ಇವಾಗ ರೆಕ್ಟಿಫೈ ಮಾಡೋದು ಈಗ. ಯಾಕಂದ್ರೆ ನೆನ್ನೆ ಸಣ್ಣ ಎಕ್ಸಾಂಪಲ್ ಅಂದ್ರೆ ಆಕಿ ತಲೆ ನೋಸ್ತದ, ಒಂದ್ ಎಷ್ಟೋ ಊಟ ಮಾಡಿದ್ಲು, ಟೀ ಕುಡಿದ್ಲು ಉಮಾ, ಆದ್ರೆ ಆಕಿದ್ ಬಂದು ಪ್ರೋಗ್ರಾಮ್ ಅದು ಇದು ಆನ್ ಮಾಡಿ ನೋಡಿದಾಗ ಸ್ಲೀಪ್ ಇಲ್ಲ, ಹಿಂಗಾಗಿ ಡಿಟಾಕ್ಸ್, ಸ್ಲೀಪ್ ಇಲ್ಲ, ಹಿಂಗಾಗಿ ಬ್ರೈನ್ ಹಾರ್ಮೋನಿ 3-4 ತೋರಿಸ್ಬಿಡ್ತು. ಅದಕ್ಕೆ 1 hour ಯಾವ್ದು ಇಂಪಾರ್ಟೆಂಟ್ ಮೇಲಿಂದ ಏನೈತಲ್ಲ 2 ಪ್ರೋಗ್ರಾಮ್ ಹಾಫ್ ಅನ್ ಅವರ್ 1 hour ಹಚ್ಕೊಂಡ್ಮೇಲೆ ಆಕಿ ನನಗನ್ಸ ಮಟ್ಟಿಗೆ 90% ಅದ್ರ ಅದೇ ಸ್ಲೀಪ್ ಹಚ್ಕೊಂಡ್ಲು ಹೋಗಿ ಮಕ್ಕಂಡ್ಲೆ. ಏನಂದ್ರೆ ಆಕ್ಚುಲಿ ಇದು ನಮ್ಮ ತಲೆ ನೋವುಸುತ್ತೆ ಅಂದ್ರೆ ತಲೆ ನೋವುಸುತ್ತೆ ಬರೋ ತಲೆ ಗುಳಿಗೆ ತಲೆ ನೋವುಸೋದು ಎದಕ್ಕೆ ತಲೆ ನೋವುಸುತ್ತೆ ಅನ್ನೋದು ಇಲ್ಲಿ ಫೈಂಡ್ ಔಟ್ ಮಾಡೋದು. ಹೊಟ್ಟೆ ನೋವುಸುತ್ತೆ ಅದು ಎದಕ್ಕೆ ಅದೇ ಹೇಳಿದ್ರಲ್ಲ ಅವತ್ತು ಹೇಳಿದ್ರಲ್ಲ ಏನಾರು. ಇವಾಗ ನನಗೂ ಅದ ಅನಿಸ್ತು, ತಲೆನೋವು ಅಂದ್ರೆ ಈ ಲಿವರ್ ಡಿಟಾಕ್ಸ್ ಆಗಿಲ್ಲ ಅಲ್ಲಿ, ಅದ್ ಲಿವರ್ ಮೇಲೆ ಇಡಂತ ಬಂತು ಮ್ಯಾಗಿಲಿನ. ಮತ್ತೆ ಇದ್ರಾಗ ಹೋದ್ರೆ ತಲೆ ಅಂದ್ರೆ ಮತ್ತೆ ಸಾರಿಡಾನ್ ಕೊಟ್ಟು ಕಳಿಸ್ತಾರ ಅಷ್ಟೇ ಅಲ್ಲ. ಅಲ್ಲ ಅವ್ರು ಕಳಲ್ಲ, ನಾವು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿವಿ. ಗುಳಿಗೆ ಅಂತ ತಲೆನೋವು ಬಂದ ತಕ್ಷಣ ಸ್ವಲ್ಪ ಹೊತ್ತು ನೋಡ್ತೀವಿ, ಆಮೇಲೆ ಆಗ್ಲಿಲ್ಲ ಅಂತ ತಕ್ಷಣ ಏನ್ ಮಾಡ್ತೀವಿ, ಪಟ್ನೆ ಒಂದು ಯಾವ್ದಾದ್ರು ಒಂದು ಹೆಡ್ಡೇಕ್. ಈಗೀಗಂತೂ ಅದ್ಯಾವ್ದು ಸಾರಿಡಾನ್ ಡೋಲೋ 650 ಅಲ್ಲ, ಡೋಲಲ್ಲ, ಇದು ವ್ಯಾಸಗ್ರೇನ್ ತಗೊಂಡ್ಬಿಡ್ತೀವಿ. ಅದರಿಂದ ಫುಲ್ ಆರಾಮ ಆಗುತ್ತೆ ಅಂತ ನಮಗೆ ಆ ಒಂದು ಮ್ಯಾಗಿಲಿನಾಗ ಅಂತೂ ಆಗಿಂದಾಗ ಎಫೆಕ್ಟ್ ಐತ್ ನೋಡಿ. ಇಲ್ಲಿ 1 ದಿನ 2 ದಿನಕ್ಕೆ ಆಗ್ಬೋದು, ಮ್ಯಾಗಿಲಿ ಅವಾಗಿಂದ ಅವಾಗ ಆಗ್ತದೆ. 2-3 years ಕೆಳಗಡೆ ಇವ್ರಿಗೆ ಅಂದ್ರೆ ತಿಂಗಳಲ್ಲಿ ಒಂದ್ಸಲ ಅಥವಾ 1.5-2 ತಿಂಗಳೊಂದ್ಸಲ 10 ಒಂದು ಸ್ಟ್ರಿಪ್ಪೇ ತಗೊಂಡ್ಬರ್ತಿದ್ರು. ನನಗನ್ಸ ಮಟ್ಟಿಗೆ ಈಕೆ ವ್ಯಾಸಗ್ರೇನ್, ನಾವು ಸ್ಕಿನ್ ಪ್ರಾಡಕ್ಟ್, ಇವರು ಏನೊಂದು ಸಪ್ಲಿಮೆಂಟ್ಗಳು ಬರೀ ಇವೆ, ಇನ್ನೇನಿಲ್ಲ. ಆದ್ರೆ ಈಗ ನನಗನ್ಸ ಮಟ್ಟಿಗೆ 6 months ಇಂದ ನಾನು ಅಂದ್ರೆ 6 months ಅವಾಯ್ಡ್, 6 months ಅಂತ ಸುಮ್ಮನೆ ಒಂದು ಇರ್ಲಿ, ಒಂದು ಎಮರ್ಜೆನ್ಸಿಗೆ ಯಾರಿಗಾದ್ರು ಭಾಳ ಆದಾಗ ತಗೊಳ್ರಿ ಏನೋ ಕೇಳಿಪಟ್ಟಿದ್ವಿ. ಹಿಂಗಾಗಿ ನಾನು ಅನ್ಸಮಟ್ಟಿಗೆ ಈಗ 6 months ಇಂದ ನಾವು ಮೆಡಿಕಲ್ ಶಾಪಲ್ಲಿ ಏನೂ ತಗೊಂಡಿಲ್ಲ ಅಂತ. ಹಂಗಂತ ತಗೊಂಡಿಲ್ಲ. ವ್ಯಾಸಗ್ರೇನಂತ ಈಗೀಗ, ಯಾಕಂದ್ರೆ ನಮ್ಮ ಇವ್ರಿಗೆ ಬರ್ತಿದ್ರಲ್ಲ ಕುಕ್, ಅವ್ರಿಗೆ ಕೊಡ್ತಿದ್ದೆ ನಾನು. ಯಾವಾಗ ಒಂದು 10 ತಂದು ಇಟ್ಬಿಡ್ರಿ ಅಂತಿದ್ದೆ. ಆಮೇಲೆ ಎಲ್ಲೇ ಹೋದ್ರು ಫಸ್ಟ್ ಇದ್ದೀನಿ ನಾನು. ಇಲ್ಲಿದ್ದಾರೆ ಬರೀ ಮದನ್ ಬಾಬಿ ಸಾಹೇಬ್ ವಿಶ್ ಮಾಡಿದ ಅಷ್ಟೇ ಕಳ್ಸೋದು, ಇಂಥವೆಲ್ಲ ಕಳ್ಸಕ್ಕ ಅವ್ರಿಗೆ ಕಳಿಸ್ತೇನೆ ಗ್ರೂಪ್ನಾಗ, ಅವ್ರ ಅದನ್ನ ಫಾರ್ವರ್ಡ್ ಮಾಡಿ. ಬಟ್ ಇದ್ರಾಗ ಯಾವ್ದನ್ನ ಪೇನ್ ಕಿಲ್ಲರ್ ತೊಗೊಂಡು ಆಲ್ರೆಡಿ ಪೇನ್ ಕಿಲ್ಲರ್ ಸೈಡ್ ಎಫೆಕ್ಟ್ ಇರ್ತದೆ, ಅದು ಇಂಪಾರ್ಟೆಂಟ್. ಯಾಕಂದ್ರೆ ಪೇನ್ ಕಿಲ್ಲರ್ ಡೈರೆಕ್ಟ್ಲಿ ನಮ್ದು ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್. ಎಲ್ಲರೂ ಕೊಡ್ತಾರೆ ಪೇನ್ ಕಿಲ್ಲರ್ ಟೆಂಪರರಿ, ಅದು ನಾವು ಯೂಸ್ ಮಾಡ್ತೀವಿ, ಬಟ್ ಅದು ಸೈಡ್ ಎಫೆಕ್ಟು ಲಂಗ್ಸ್. ನಮಗೂ ತಿರುಪತಿಯಿಂದ ನಾ ತಗೊಲಿಲ್ಲ, ಅದಕ್ಕೆ ಪ್ಯಾರಾಸಿಟಮಾಲ್ ಅಷ್ಟೇ ತಗೊಂಡೆ ನಾನು ಪೇನ್ ಕಿಲ್ಲರ್ ಕೊಡ್ಬೇಡ ನಾನು. ಆಮೇಲೆ ನಾನು ಕುಂತ್ ಮಾಡ್ತೀನಿ ಪ್ರೋಗ್ರಾಮ್, ಬಟ್ ಈಗ ಸದ್ಯಕ್ಕೆ ಎದ್ದು ಕೂಡ ಪ್ಯಾರಾಸಿಟಮಾಲ್ ಕೊಡ್ ಸಾಕಂತ. ಅದಕ್ಕೆ ಪೇನ್ ಕಿಲ್ಲರ್ ಎಷ್ಟು ಒಳ್ಳೇದಲ್ಲ ಅಷ್ಟೇ ಕೆಟ್ಟು ಇದೆ ಹಾರ್ಟ್ ಇದಕ್ಕೆ ಹೆಲ್ತ್ಗೆ. ಸೊ ಪೇನ್ ಕಿಲ್ಲರ್ ಆಲ್ರೆಡಿ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಬೇಕು. ಈಗ ಅಂತಾರವರು ಈಗೀಗ ಏನಂತಿದ್ದಾರೆ, 40 ಆಯ್ತು ಅಂದ್ರೆ ನೀವು ಹೋಗ್ರಿ ಡಾಕ್ಟರ್ ಹತ್ರ ಹೋಗ್ರಿ, ಒಂದು ಅಲ್ಲ ಮಾಡಿಸ್ರಿ ನೋಡ್ರಿಲ್ಲ, ಹೀಲೆ ಯೂಸ್ ಮಾಡ್ತಾ ಅದು ಎಲ್ಲ ನಾರ್ಮಲ್ ಆಗಿ ಬರ್ತಾವ. ಚೆಕಪ್ ಅಂದ್ರೆ ಒಂದು ಹ್ಯಾಬಿಟ್ ಇಟ್ಕೊಳ್ರಿ, ಹೋಗ್ರಿ ಏನೇನ್ ಎಲ್ಲೆಲ್ಲಿ ಪರ್ಸೆಂಟ್ ಏನಿದೆ ಅಂತ ನೋಡ್ಕೊಂಬರ್ರಿ ಅಂತಾರ. ಅದು ಬೇಡ ನೀವು ಮನೇಲಿ ಇಲ್ಲ ನೋಡ್ಲಿ ಬಿಡ, ಅದು ಜನರಲ್ ಚೆಕಪ್ ನೋಡ್ಕೊಂಡ್ಲಿ, ನಾವ್ ಬೇಡ ಅನ್ನಲ್ಲ. ಇದನ್ನ ಯೂಸ್ ಮಾಡಿ ನೋಡ್ರಿ, ಮತ್ತೆ ಫಸ್ಟ್ ಟೈಮ್ ಯೂಸ್ ಮಾಡ್ರಿ ಇಲ್ಲಿ, ಆಮೇಲೆ ಮತ್ತೆ ಯೂಸ್ ಮಾಡ್ರಿ, ಆಮೇಲೆ ನೆಕ್ಸ್ಟ್ ಟೈಮ್ ಮತ್ತೆ ಯೂಸ್ ಮಾಡ್ರಿ. 3 months ಅಥವಾ 6 months 1 year ಬೇಡ. ಇದು ನಿಮಗೆ ಡೈಲಿ ಅಥವಾ ಒಂದ್ ವಾರದಾಗ ಒಂದ್ಸಲ ಆದ್ರೂ ಇದಕ್ಕೆ ಡೈಲಿ ಕ್ಲೆನ್ಸಿಂಗ್ ಮಾಡ್ಬೋದು, ವಾರಕ್ಕೆ ಒಂದ್ಸಲ ನೋಡ್ಕೊಂಡಿರಂದ್ರೆ ನಮ್ ಸ್ಟೇಜ್ ಎಲ್ಲೇ ಇದೆ ಅಂತ ಮನೆಯಲ್ಲೇ ನಿಮ್ ಕೈಯಾಗೆ ಗೊತ್ತಾಗ್ಬಿಡ್ತದೆ. ಅವಾಗ ಆಟೋಮೆಟಿಕ್ ಆಗಿ ನಮಗೆ ಏನ್ ಅನಿಸ್ತದೆ, ಅದನ್ನ ಮೊದಲು ಕಡಿಮೆ ಮಾಡ್ಕೊಬೇಕನ್ನೋದು ಜನರಲಿ ಎಲ್ಲಾ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಇರ್ತದೆ ಅಂತ ಹೇಳೋದು ನಾನು. ಬಿಪಿ ಮತ್ತೆ ಬಿಪಿ ಶುಗರ್ ಅಂತ ಎಲ್ಲರೂ ಕಾಮನ್ ಆಗಿ ಎದಕ್ ಬರ್ತಾವ ಗೊತ್ತಿಲ್ಲ, ಬಿಪಿ ಎದಕ್ ಬರ್ತಾವ ಏನೋ ಯಾರಿಗ ಗೊತ್ತ ಎದಕ್ ಬರ್ತಾವ. ಇಲ್ಲಿ ಯೂಸ್ ಮಾಡಿದಂಗೆ ಡ್ರಾಸ್ಟಿಕ್ಲಿ ಸ್ಲೋಲಿ ನಿಮ್ ಡೋಸೇಜ್ ಕಡಿಮೆ ಆಗ್ತಾ ಹೋಗೋದೇ. 2 ದಿನದಲ್ಲಿ ಒಂದಾಗುತ್ತೆ. ಅದ್ರಲ್ಲಿ ಇದು ನಿಮ್ದು ಯಾವುದು MGಗಳು ಕಡಿಮೆ ಆಗುತ್ತೆ, ಸ್ಲೋಲಿ ಕಡಿಮೆ ಆಗುತ್ತೆ. ಅದು ಇದರಲ್ಲಿ ಕಡಿಮೆ ಆಗುತ್ತೆ. ಅದಕ್ಕೆ ಇದು ಹೀಲಿಂಗ್ ಅಂದ್ರೆ ಹೀಲಿಂಗ್ ಮಾಡ್ತೈತೆ, ಕಡಿಮೆ ಮಾಡ್ತಾ ಹಂಗ ಹೀಲಿಂಗ್ ಅಂತ ಹೇಳಕ್ ಆಗಲ್ಲ. ಈ ಫ್ರೀಕ್ವೆನ್ಸಿ ಥೆರಪಿ ಅಂತಾರ ಅವ್ರ, ಅದನ್ನ ಲೀನಾರ್ ಯೂಸ್ ಮಾಡೋ ಫ್ರೀಕ್ವೆನ್ಸಿ ಥೆರಪಿ ಅಂತಾರ ಅವ್ರು. ಹೀಲಿಂಗ್ ಅಂದ್ರೆ ಅದೇ, ನಾವು ಹೀಲಿಂಗ್ ಮಾಡ್ಸ್ಕೊತೀವಿ ಬಿಡ್, ನಾವು ಮಾಡ್ಸ್ಕೊತಿದ್ನಲ್ಲ ಹೀಲಿಂಗ್, ಅದು ಬೇರೆ. ಅದು ಫ್ರೀಕ್ವೆನ್ಸಿ ಥೆರಪಿ ಅಂತಾರ್ರಿ ಅವ್ರು. ನಮ್ದು ಫ್ರೀಕ್ವೆನ್ಸಿ ವೈಬ್ರೇಷನ್ ಅಂದ್ರೆ ಮೈಕ್ರೋ ಕರೆಂಟಿನ್ ಕೊಡ್ತೀವಿ ಅಂತ. ನೋಡಿ ಇದಾಗಿತ್ತು, ನಾವು ಮತ್ತೆ ಹೇಳ್ತೀವಿ ಸ್ವಲ್ಪ ಆಮೇಲೆ ಟೈಮ್ ಸಿಕ್ಕಾಗ. ಕುಮಾರ್ ಉಮಾಸದ ಹತ್ರ ಮಾತಾಡಿಸ್ತಿರ್ತಾರೆ ಅಂಡಿ ಹಂಗೆ ಮಾಡ್ತಾರೆ. ಬೋಂಡಿ ಇವ್ರದ್ರ ಮಾಡತ್ತಿಲ್ಲ ಅವು, ಅತ್ತಿಂದ್ರಾಗೂ ಭಾಳ ಆಫ್ ಆಗಿಬಿಡ್ತದ. ಅದು ಮೊನ್ನೆ ಇಡಕ್ಕೆ ಹೋಗ್ತಿದ್ದೀನಿ, ತಿಂದ್ರಾಗ ಎಲ್ಲ ಆಫ್ ಆಗತ್ತಿತ್ತು. ಮತ್ತು ನಂದ್ರಾಗೆ ಕೊಟ್ಟೇನೆ ಟ್ಯಾಬ್ ಒಳಗೆ.
ಸ್ವಲ್ಪ ಹೈ ಮಾಡಲ್ ಇರ್ಬೇಕು, ಮಲ್ಟಿ ಟಾಸ್ಕಿಂಗ್. ಈ ಮಾಡಲ್ 60,000, ಹಳೆ ಕೊಟ್ಟಿದ್ದಕ್ಕೆ 60,000, ಇಲ್ಲಾಂದ್ರೆ 60 ಇರಲಿ. ಈಗ ಐತೆ ಅವ್ನು ದುಡ್ಡು ಕೊಟ್ಟಾನಲ್ಲ ಮತ್ತು 10 ಅಲ್ಲ 11 12 ಕೊಟ್ಟ ಒಟ್ಟು. ಇಲ್ಲ ಈಗ ಪ್ರೈಸ್ ಕಮ್ಮಿಗೆ ಬಂದು 60ಕ್ಕೆ ಬಂದತೆ. ನೋಡಿ ಹೆಂಗೆ ವಿಚಾರ ಮಾಡ್ತಾಳೆ. ಅಲ್ಲ ಹಿಂಗೆ ಮಾಡ್ತಿದ್ದ ಬೋಂಡಿ ನೋಡ್ರಿ, ಬೋಂಡಿ ಕೂಡ್, ಬೋಂಡಿ ಕೂಡ ಕೂಡ ಸಿಟ್ ಹಂಗೆ ಮಾಡಿ ಕೂಡ್ತಾವಲ್ಲ ಅವು ನ್ಯಾಚುರಲ್ ಹೀಲಿಂಗ್ ಮಾಡ್ತಾವ. ಕೂಡು ಸಿಟ್. ಹಾ ಗುಜ್ಜು ಗರ್ಲ್ ನೋಡ್ರಿ, ಗುಜ್ಜು ಗರ್ಲ್ ಆಗ್ಯಾಳಕ್ಕೆ, ಗುಜ್ಜು ಗರ್ಲ್ ಆಗ್ಯಾಳ. ಇವತ್ತೊಂದ್ ಸ್ವಲ್ಪ ಬೆಳಗಾಗ್ಯಾಳ ನೋಡ. ಮತ್ತೆ ಬಿಟ್ಟಂಗೆಲ್ಲ ಕ್ರೀಮ್ ಆಗ್ತಾಳ, ಬಟ್ಟೆ ತೆಗ್ದಂಗೆ ತಿಕ್ಕ್ಯಾರ. ಮತ್ತೆ ಮೊದ್ಲೇನ ಆ್ಯಪಾಗ ನಾವೇ ಮಾಡಿಸ್ತಿದ್ವಿ, ಯಾರು ಮಾಡ್ತಿದ್ರು ಅವಾಗ. ಒಂದೊಂದ್ಸಲ ಅಮ್ಮ ಮತ್ತು ನಾನು ಕೂಡ ಮಾಡಿಸ್ತಿದ್ವಿ. ಈತ ಊರಿ ಪ್ರಿವೆಂಟಿವ್ ಅಲ್ಲಿ ಹೋಗ್ತಿದ್ನಲ್ಲಿ ನಾನು ಈಕಿ ಕೂಡ ಒಂದು ಬಕೆಟ್ ತೊಗೊಂಡು ಮಾಡಿಸ್ತಿದ್ವಿ ಅವಾಗ. ಆಮೇಲೆ ನನಗೆ ಜೂಲಿ ಸ್ನಾನ ಮಾಡೋ ಅದನ್ನ ಒಣಗಿಲ್ಲ ನಾನು ಜೂಲಿ